ಸ್ನೇಹಿತರೆ ನಮಸ್ಕಾರ. ಎಸ್ಆರ್ವೈ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ಪರೀಕ್ಷೆ 2ರ ಉತ್ತರ ಪತ್ರಿಕೆಯ ನಕಲು ಪ್ರತಿಯಾಗಿರ್ಬೋದು, ಮರು ಮೌಲ್ಯಮಾಪನ ಆಗಿರ್ಬೋದು ಹಾಗೂ ಮರು ಎಣಿಕೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ದಿನ ಅಂದ್ರೆ ಕೊನೆ ದಿನಾಂಕ ಇವತ್ತೇ ಕೊಟ್ಟಿದ್ದಾರೆ. 23/5/2024 ನಿಮಗೆ ಸ್ಕ್ಯಾನ್ ಕಾಪಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇರುತ್ತೆ. ಯಾವುದಂದ್ರೆ ಎಕ್ಸಾಮಿನೇಷನ್ 2 PUC ಪರೀಕ್ಷೆಯ ಎಕ್ಸಾಮಿನೇಷನ್ 2ಗೆ ಅಂದ್ರೆ ಈಗಾಗಲೇ ಏನಾಗಿದೆ, ನಿಮ್ದು ರಿಸಲ್ಟ್ ಕೂಡ ಬಂದಿದೆ. ಸೊ ರಿಸಲ್ಟ್ ಬಂದಾಗ ಯಾವ ಒಂದು ಸಬ್ಜೆಕ್ಟ್ಗೆ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾನು ಜಾಸ್ತಿ ಬರೆದಿದ್ದೆ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ನೀವು ಸ್ಕ್ಯಾನ್ ಕಾಪಿನ ಬೇಕಂದ್ರೆ ನೀವೇನು ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಸೊ ಈ ಡೇಟ್ ಒಳಗಡೆ ನೀವೇನು ಮಾಡ್ಕೊಳ್ಳಿ, ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನೀವು ನಮ್ಮ SRBOY ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಾಗಿ ಏನು ಮಾಡಬೇಕು, KSEB ಅಂತ ಈ ರೀತಿ ವೆಬ್ಸೈಟ್ ಇರುತ್ತೆ. ಸೊ ಫಸ್ಟ್ ಲಿಂಕ್ ಕೊಟ್ಟಿರ್ತಾನೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಏನು ಮಾಡ್ಕೊಳ್ಳಿ, ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪಾಪ್ಅಪ್ ಓಪನ್ ಆಗಿದೆ. ಅಂದರೆ ಇಲ್ಲಿ ಒಂದು ಲೇಟೆಸ್ಟ್ ನ್ಯೂಸ್ಗಳು ಬರ್ತಾ ಇರುತ್ತೆ. ಇಲ್ಲಿ ರೀಡ್ ಮೋರ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಲೇಟೆಸ್ಟ್ ನ್ಯೂಸ್ಗಳು ಬರುತ್ತೆ. ಓಕೆ, ಸೊ PUC ರಿಸಲ್ಟ್ ಎಕ್ಸಾಮಿನೇಷನ್ 2 ಬಂದಿದೆ. ನಂತರ ಇಲ್ಲಿ ನಿಮಗೆ ಒಂದು ಸರ್ಕ್ಯುಲೇಷನ್ ಬಿಟ್ಟಿದ್ದಾರೆ. ಸೊ ಒಂದು ನೋಟಿಫಿಕೇಶನ್ ಅಂತ ಅನ್ಬೋದು. ಸೊ ಕ್ಲಿಕ್ ಹೇರ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ ಆಫ್ 2 PUC ಎಕ್ಸಾಮಿನೇಷನ್ 2 ಅಂತ ಕೊಟ್ಟಿದ್ದಾರೆ. ಅಂದರೆ ದ್ವಿತೀಯ PUC ಎಕ್ಸಾಮಿನೇಷನ್ 2 ಮಾರ್ಚ್ 24 ಅಂತ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಿ ದೊರೆಯುತ್ತೆ. ಸೊ ಇಲ್ಲಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಾಗಿ ಇಲ್ಲಿ ಅಪ್ಲೈ ಹೇರ್ ಅಂತ ಇರುತ್ತೆ. ಸೊ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಅಪ್ಲೈ ಹೇರ್ ಅಂತ ಆಪ್ಷನ್ನ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಆಪ್ಷನ್ನ ಕೊಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಯಾವಾಗ ಅಂದರೆ ನೀವು ಅರ್ಜಿನ ಸಲ್ಲಿಸಿದಾಗ ಸ್ಕ್ಯಾನ್ ಕಾಪಿಗೆ ನಂತರ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೊದಲನೇ ಲಿಂಕ್ ಕೊಟ್ಟಿದ್ದಾನಲ್ಲ, ಉತ್ತರ ಪತ್ರಿಕೆಯ ನಕಲು ಪ್ರತಿಯಾಗಿ ಅರ್ಜಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ ಇರುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಸೊ 2024-92 ಸೊ ಎಷ್ಟಿರುತ್ತೆ ನಿಮ್ಮ ನಂಬರ್ನ ಕೊನೆ ನಂಬರ್ ಹಾಕೊಂಡ್ರೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಆ ಅಭ್ಯರ್ಥಿಯ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ಸೊ ಕೆಳಗಡೆ ಬಂದಾಗ ಪ್ರತಿಯೊಂದು ಸಬ್ಜೆಕ್ಟ್ನ ಮಾಹಿತಿ ಬರುತ್ತೆ. ಯಾವ ಒಂದು ಸಬ್ಜೆಕ್ಟ್ಗೆ ನೀವು ಸ್ಕ್ಯಾನ್ ಕಾಪಿಗಾಗಿ ಅರ್ಜಿನ ಸಲ್ಲಿಸಲಿಕ್ಕೆ ಬಯಸ್ತೀರ ಅದನ್ನು ಏನು ಮಾಡ್ಕೊಳ್ಬೇಕು, ಇಲ್ಲಿ ಸಬ್ಜೆಕ್ಟ್ ನೋ ಅಂತ ಇದೆಯಲ್ಲ, ಇಲ್ಲಿ ಎಸ್ ಅಂತ ಕೊಡ್ಬೋದು. ಓಕೆ, ಸೊ ಎಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಒಂದು ಸಬ್ಜೆಕ್ಟ್ಗೆ 530 ರೂಪಾಯಿ ಕಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಮತ್ತೊಂದು ಸಬ್ಜೆಕ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಮತ್ತೊಂದು ಸಬ್ಜೆಕ್ಟ್ ಆ್ಯಡ್ ಮಾಡಿಕೊಂಡ್ರೆ ಸೊ 530, ಸೊ ಇದು 530 ಟೋಟಲ್ 1060 ರೂಪಾಯಿ ಆಗುತ್ತೆ. ಓಕೆ, ಸೊ ನಂತರ ಇಲ್ಲಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ, ಇಮೇಲ್ ID ಮತ್ತು ಅವರ ಊರು ಅಂದರೆ ವಿಲೇಜ್ ಸಿಟಿ ನೇಮ್ ಹಾಕ್ಕೊಳ್ಳಿ, ತಾಲೂಕು ಹಾಕ್ಕೊಳ್ಳಿ, ಡಿಸ್ಟಿಕ್ ಕೊಡೋಕ್ಕೆ ಸಬ್ಮಿಟ್ನ ಕೊಟ್ಟರೆ ಆನ್ಲೈನ್ ಮೂಲಕ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ. ಅಲ್ಲಿ 2 ಆಪ್ಷನ್ನ ಕೊಡ್ತಾನೆ. ಒಂದು ಆಫ್ಲೈನ್ ಇರುತ್ತೆ, ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಯಾಶ್ ಕೊಡೋದಾದರೆ ಆ ಚಲನ್ನ ಕೊಟ್ಟು ನೀವು ಕರ್ನಾಟಕ ಒನ್ ಸೇವಾ ಕೇಂದ್ರದಲ್ಲಿ ಹೋಗಿ ಅದನ್ನು ಕೊಡ್ಬೋದು. ಅಲ್ಲಿ ಪೇಮೆಂಟ್ ಅಂದರೆ ಇಲ್ಲಿ ಕ್ಯಾಶ್ ತೊಗೊಂಡು ನಿಮ್ಮದು ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ. ಓಕೆ, ಸೊ ಇಲ್ಲವಾಗಿದ್ದರೆ ಇಲ್ಲೇ ಆನ್ಲೈನಲ್ಲಿ ಮಾಡಿದ್ರೆ ಅದು ಆಪ್ಷನ್ ಇರುತ್ತೆ, ಕರ್ನಾಟಕ ಒನ್ ಆನ್ಲೈನ್ ಆಪ್ಷನ್ ಇರುತ್ತೆ. ಸೊ ನಿಮ್ಮ ಫೋನ್ಪೇ ಮೂಲಕ ನೀವು ಪೇಮೆಂಟ್ ಮಾಡ್ಕೊಳ್ಬೋದು. ಓಕೆ, ಸೊ ಪೇಮೆಂಟ್ ಆದ ಚಲನ್ ನಂಬರ್ ಬರುತ್ತೆ. ನಂತರ ಚಲನ್ ನಂಬರ್ ಬಂದಾಗ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಚಲನ್ ನಂಬರ್ ಬರುತ್ತೆ, ನಂತರ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಸೊ ಕೊನೆಯ ಸಂಖ್ಯೆ ಬರುತ್ತೆ, ನಂತರ ಯಾವ ಸಬ್ಜೆಕ್ಟ್ಗೆ ಅರ್ಜಿನ ಸಲ್ಲಿಸಿದ ಸಬ್ಜೆಕ್ಟ್ ಬರುತ್ತೆ. ಸೊ ಈ ಅಪ್ಲೈ ಟೈಪ್ ಇರುತ್ತೆ, ಏನಕ್ಕಾಗಿ ಅಂದರೆ ಫೋಟೋ ಕಾಪಿಗಾಗಿ ಅರ್ಜಿನ ಸಲ್ಲಿಸಿ ಪೇಮೆಂಟ್ ಏನಾಗಿದೆ ಸಕ್ಸಸ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಏನು ಬರಬೇಕಂದ್ರೆ ಅಪ್ಲೋಡೆಡ್ ಅಂತ ಬರಬೇಕು. ಯಾವಾಗ ನಿಮ್ಮದು ಅಪ್ಲೋಡೆಡ್ ಅಂತ ಬರುತ್ತೆ ನೀವು ಸ್ಕ್ಯಾನ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ನಾಟ್ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ ಅರ್ಜಿ ಸಲ್ಲಿಸಿದ ನಂತರ ನಿನ್ನೆ ದಿನ ನಾವು ಅರ್ಜಿನ ಸಲ್ಲಿಸಿದ್ವಿ, ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಓಕೆ, ಸೊ 25ನೇ ತಾರೀಕು ನಾವು ರೀಟೋಟ್ಲಿಂಗ್ ಆಗಲಿಕ್ಕೆ ಬಯಸಿದರೆ ಅದ್ರ ಒಳಗಡೆ ಅವರು ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ನೀವು ಡೌನ್ಲೋಡ್ ಸ್ಕ್ಯಾನ್ ಕಾಪಿಗೆ ಹೋಗಿ ಸೊ ಇಲ್ಲಿ ಚಲನ್ ನಂಬರ್ ಹಾಕ್ಕೊಳ್ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಆಟೋಮೆಟಿಕ್ ಬರುತ್ತೆ, ಸಬ್ಜೆಕ್ಟ್ ಕೋಡ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ರೀಟೋಟ್ಲಿಗೆ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಲಿಕ್ಕೆ ಹೋಗೋದ್ರೆ ಏನಾಗುತ್ತೆ, ಸೊ ಅದು ಆಗಲ್ಲ. ಏನಕ್ಕಾಗಿ ಅಂದರೆ ನೀವು ಇನ್ನೂ ಇಲ್ಲಿ ಡೌನ್ಲೋಡ್ ಕೂಡ ಮಾಡಿರಲ್ಲ. ಓಕೆ, ಸ್ಕ್ಯಾನ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ನಂತರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸ್ಬೋದು, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸ್ಬೋದು.
ಮರು ಎಣಿಕೆಗಾಗಿ ಅಂದರೆ ರೀಟೋಟ್ಲಿಂಗ್ ಅಂತ ಇರುತ್ತೆ. ಅಂದರೆ ಅವರು ಹಾಕಿರುವ ಮಾರ್ಕ್ಸ್ನ ಕೌಂಟ್ ಮಾಡ್ತಾರೆ. ಮರು ಮೌಲ್ಯಮಾಪನಕ್ಕಾಗಿ ಅಂದರೆ ಮತ್ತೆ ಅದನ್ನು ಪ್ರತಿಯೊಂದು ಉತ್ತರಗಳನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಸೊ ಈ ರೀತಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಫಸ್ಟ್ ಏನು ಮಾಡಬೇಕು, ಸ್ಕ್ಯಾನ್ ಕಾಪಿಗೆ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಡೌನ್ಲೋಡ್ ಕಾಪಿ ಇಲ್ಲಿ ಬರುತ್ತೆ. ಓಕೆ, ಸೊ ಡೌನ್ಲೋಡ್ ಕಾಪಿ ಯಾವಾಗ ಬರುತ್ತೆ ಅಂದರೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಲಿಕ್ಕೆ ಹೋದಾಗ ನೋಡಿ, ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ತೀರಾ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಚಲ ನಂಬರ್ ಬರುತ್ತೆ. ಈ ಚಲ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿದ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಬರುತ್ತೆ. ಆ ಚಲ ನಂಬರ್ನ ಮೇಲ್ಗಡೆ ಹಾಕ್ಕೊಳ್ಳಿ. ಓಕೆ, ಸೊ ಜಸ್ಟ್ ಸೈಡಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಯಾವ ಸಬ್ಜೆಕ್ಟ್ ಇರುತ್ತೆ ಇಲ್ಲಿ ಬರುತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ನಾಟ್ ಎಟ್ ರೆಡಿ ಅಂತ ಬರ್ತಾ ಇದೆ. ಅಂದರೆ ಇನ್ನೂವರೆಗೆ ಡಿಪಾರ್ಟ್ಮೆಂಟ್ನವರು ಯಾವುದೇ ರೀತಿ ಅದನ್ನು ಅಪ್ಲೋಡ್ ಮಾಡಿಲ್ಲ. ಸೊ ವೇಟ್ ಮಾಡಿ, ಅಪ್ಲೋಡ್ ಮಾಡ್ತಾರೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿರುವ ನಿಮ್ಮ ಗುರುಗಳಿಗೆ ಅದನ್ನು ತೋರಿಸ್ಬಿಟ್ಟು ನಾನು ಬರೆದಿರುವಂಥ ಉತ್ತರಗಳು ಸರಿಯಾಗಿದ್ದರೆ ನೀವು ರಿವ್ಯಾಲ್ಯೂಯೇಷನ್ ಆಗಿರ್ಬೋದು ಅಥವಾ ರೀಟೋಟ್ಲಿಂಗ್ಗೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಅದು ಸಲ್ಲಿಸಲಿಕ್ಕೆ ನಿಮಗೆ ಕೊನೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ಗೆ 25/5/2024 ಮತ್ತು ಪಾವತಿಯ ದಿನಾಂಕ ಅದೇ ದಿನ ಇರುತ್ತೆ. ಓಕೆ, ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಆಗಿರ್ಬೋದು ನಿಮಗೆ ಕಮ್ಮಿ ಮಾರ್ಕ್ಸ್ ಬಿದ್ದಿದ್ರೆ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು, ಹೀಗೆ ಸಲ್ಲಿಸಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.